ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ. ನಾನಿವತ್ತಿರೋದು ಮೈಸೂರು ವಿಜಯನಗರ ಎರಡನೇ ಹಂತ. ಗಮನಿಸಬೇಕಾಗಿರುವಂತಹ ವಿಚಾರ, ಮೈಸೂರು ವಿಜಯನಗರ ಎರಡನೇ ಹಂತದಲ್ಲಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಈ ಮನೆ 30-40 1200 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 ಕಾರ್ ಪಾರ್ಕಿಂಗ್ ಮಾಡುವ ವ್ಯವಸ್ಥೆ ಮತ್ತು 1 ಬೆಡ್ರೂಮ್ ಮನೆ, 1 ಕಿಚನ್ನು, 1 ಹಾಲು ಮತ್ತು 1 ರೂಮ್ ಇರುವಂತಹ ಮನೆ. ಮೇಲ್ಗಡೆ 3 ಬೆಡ್ರೂಮ್ ಮನೆ ವಿತ್ ಹೋಮ್ ಥಿಯೇಟ್ರು, ಜಿಮ್ಮು, ಯೋಗ ರೂಮ್ಗೆ ಮಾಡಿರುವಂಥ ಆಪ್ಷನ್ ಮಾಡಿರುವಂತಹ ಇನ್ನೊಂದು ಪೋರ್ಷನ್ ಸಹ ಇರುವಂತಹ ಮೈಸೂರು ವಿಜಯನಗರ ಎರಡನೇ ಹಂತದಲ್ಲಿ ಇರುವಂತಹ ಈ ಮನೆ ಸೇಲ್ಗಿದೆ. ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಇದನ್ನು ಮಾರಲಿಕ್ಕೆ ಅಂತ ಕಟ್ಟಿರುವಂತಹ ಮನೆಯಲ್ಲ. ಹಲವಾರು ಜನ ನನ್ನ ವಿಡಿಯೋಗಳನ್ನ ನೋಡಿ ಕೇಳ್ತಿದ್ರಿ, ಸುಪ್ರೀತ್ ಯಾವ್ದಾದ್ರು ಸ್ವಂತಕ್ಕೆ ಅಂತ ಕಟ್ಕೊಂಡಿರುವಂತಹ ಮನೇನ ನಮಗೆ ತೋರಿಸಿ ಅಂತ. ನೋಡಿ ಇಲ್ಲಿದೆ. ಇದನ್ನು ಕಟ್ತಾ ಇರುವಂತಹ ಮಾಲೀಕರು ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಇವರು ಸೇಲ್ ಪರ್ಪಸ್ ಆರ್ ಪಾಯಿಂಟ್ ಆಫ್ ಸೇಲ್ಗೆ ಮಾಡಿರುವಂತಹ ಮನೆ ಅಲ್ಲ. ಇದು ಸರಿಸುಮಾರು 30-35 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂಥದ್ದು. ಇನ್ನೊಂದು ವಿಚಾರ ಏನಂತಂದರೆ, ಇದು ವಿಜಯನಗರ ನೋಡಿ, ನೀವು ನೋಡ್ತಾ ಇರುವಂಥದ್ದು ಈ ಪ್ರಾಪರ್ಟಿ ಆದ ನಂತರ ಇನ್ನೊಂದು ಮನೆ ಇದೆ. ಆ ಮನೆ ಪಕ್ಕದಲ್ಲಿರುವಂತಹ ಉದ್ಯಾನವನ ಅಂದರೆ ಪಾರ್ಕ್ ಇದೆ. ಮತ್ತು ಇದಿರೋದು ಎಲ್ಲಿ, ಲೊಕೇಶನ್ ವಿಜಯನಗರ ಎರಡನೇ ಅಂತ ಬಹಳ ದೊಡ್ಡದಿದೆ, ನಮಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಇದಿರೋದು ಹಂಪಿ ಸರ್ಕಲ್. ವಿಜಯನಗರ ಎರಡನೇ ಹಂತ ಹಂಪಿ ಸರ್ಕಲ್ ಹೋಗೋಕ್ಕೂ ಮುಂಚೆ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟ್, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ನಲ್ಲಿ ಕಟ್ಟಿರುವಂತಹ ಮನೆ ಇದು. ಮತ್ತು ಇದ್ರ ಮುಂಭಾಗದಲ್ಲಿ, ಅಂದರೆ ಇದೆಲ್ಲ 30-40 ಲೈನು, ಇದ್ರ ಮುಂಭಾಗದಲ್ಲಿ ಇರುವಂಥದ್ದು 40-60 ನೀವು ನೋಡ್ಬೋದು. ಇದೆಲ್ಲ 40-60 ನಿವೇಶನಗಳು ಇದ್ರ ಮುಂಭಾಗದಲ್ಲಿದೆಲ್ಲ 40-60 ಸೈಟ್ಗಳು ಮತ್ತು 40-60 ಮನೆಗಳು. ಮೈಸೂರು ಇದೆಲ್ಲ ಕಟ್ಟಿರುವಂಥದ್ದು, ಅಂದರೆ ಈ ಮನೇನ ಕಟ್ಟಿರೋದು ಎಲ್ಲ ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿದರೆ, ಟೀಕುಡ್ ಇದೆ, 15-16 ಕಾಲಮ್ಗಳನ್ನ ಅಂದರೆ ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ, 3 ಅಂತಸ್ತಿನ ಮನೆ. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋನ ಈಗ ನೋಡ್ತಾ ಇದ್ದು, ಇದು ಎಲ್ಲಿದೆ, ಎಷ್ಟು ದೂರ ಆಗುತ್ತೆ, ನಮಗೆ ಬಸ್ ಫೆಸಿಲಿಟಿ, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಸು, ಸ್ಕೂಲು, ಕಾಲೇಜಸ್, ಹೌದು ಇವೆಲ್ಲವೂ ಇರುವಂಥದ್ದು. ಸ್ಟೋನ್ ಥ್ರೋ ಅವೇ, ಅಂದರೆ ಸರಿಸುಮಾರು ನಿಮಗೆ ಒಂದು 2-3 ನಿಮಿಷ ನೀವು ಹೋದಲ್ಲಿ ಇವೆಲ್ಲವೂ ಸಿಗುವಂತಹ, ಇವೆಲ್ಲವೂ ಇರುವಂತಹ ಮೈಸೂರು ವಿಜಯನಗರ ಮಾಡಿರೋದೆ ಮೂಡಾದವರು ಸರ್ಕಾರದಿಂದ ಮಾಡಿರೋದೇ ಲೇಔಟ್ ಇದು. ಅಲ್ಲಿ ಸೇಲ್ಗಿರುವಂತಹ ಮನೆ. ಇನ್ನೊಂದು ವಿಚಾರ, ಕುಡಿಯುವ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ಅಂದರೆ ಈ ಪರ್ಟಿಕ್ಯುಲರ್ ಲೊಕೇಶನ್ಗೆ ಕಬಿನಿ ಮತ್ತು ಕಾವೇರಿ ವಾಟರ್ ಸಪ್ಲೈ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಖಂಡಿತವಾಗ್ಲೂ ಯಾವುದೇ ಥರ ತೊಂದರೆ ಇಲ್ಲದೇ ಇರುವಂತಹ ಲೊಕೇಶನ್ ಇದು. ಇದರ ಬಗ್ಗೆ ಈ ವಿಡಿಯೋನ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಅದರ್ ಡೀಟೇಲ್ಸು, ಪ್ರಾಪರ್ಟಿ ವಿಸಿಟು ಇವೆಲ್ಲವೂ ಬೇಕು ಅಂದಲ್ಲಿ ನೀವು ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ಅಥವಾ ಇದೇ ನಂಬರ್ನ ವಾಟ್ಸಪ್ ಸಹ ಅವೈಲಬಲ್ ಇದ್ದೀವಿ. ಮಾಡಿ ಸಿಗೋಣ. ಇನ್ನೊಂದು ವಿಡಿಯೋ ತಗೊಂಡು ಮೈಸೂರಿಂದ ನಾನು ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅದೇ ತನಕ ಬಾಯ್.